ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವಲೋಕ ವಶೀಕರಣ ಮತ್ತು ಪ್ರಕೃತಿ ಜಯ ಫಲವನ್ನು ಸಾಧಿಸಿಕೊಡುವ ಎರಡನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿ ಭಗವತಿಯ ಪಾದ ಧೂಳಿಯ ಮಹಿಮಾತಿಶಯದ ವರ್ಣನೆ ಕಾಣುವುದು. ತನೀಯಾಂಸಂ ಪಾಂಸುಂ ತವ ಚರಣಪಂಕೇರುಹಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕನವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾ ಹರಃ ಸಂಕ್ಷುದ್ಭೀನಂ ಭಜತಿ ಭಸಿತೋಧೂಲನವಿಧಿಂ. ಚತುರ್ಮುಖ ಬ್ರಹ್ಮದೇವನು ನಿನ್ನ ಪಾದಕಮಲದಲ್ಲಿ ಜನಿಸಿದ ಒಂದು ಧೂಳಿನ ಕಣವನ್ನು ಪಡೆದು 14 ಲೋಕಗಳನ್ನು ಬೇರೆ ಬೇರೆಯಾಗಿ ಸೃಜಿಸಬಲ್ಲ. ಇದೇ ಧೂಳಿಯನ್ನು ಹೊತ್ತ ವಿಷ್ಣುವು 1000 ತಲೆಗಳಲ್ಲಿ ಶೇಷರೂಪನಾಗಿ ಮತ್ತು ಪ್ರಯಾಸದಿಂದ ಧರಿಸಿದ್ದಾನೆ. ಶಿವಶಂಕರನಾದರೂ ಈ ನಿನ್ನ ಪಾದ ಧೂಳಿಯನ್ನು ತನ್ನ ಮೈಯಲ್ಲಿ ಭಸ್ಮದಂತೆ ಧರಿಸುತ್ತಾನೆ. ಶ್ರೀದೇವಿಯನ್ನು ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ಪೂಜಿಸುವರು ಎಂಬ ಭಾವ. ಪ್ರಕೃತಿಯ ಸಹಕಾರವಿಲ್ಲದಿದ್ದರೆ ಪುರುಷ ಅಪೂರ್ಣನೇ ಸರಿ ಎಂಬ ಮೊದಲ ಶ್ಲೋಕದ ಭಾವವನ್ನು ಇಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಜಪಿಸಲು ಬಯಸುವವರು ಮೊದಲಿಗೆ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಈಗಾಗಲೇ ಸಂಕ್ಷಿಪ್ತ ಅರ್ಥವನ್ನು ಕೇಳಿದಿರಿ. ಇದರ ಇನ್ನೂ ವಿಸ್ತಾರವಾದ ಪದಶಃ ಅರ್ಥವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಮಾಡಲಾಗಿದೆ. ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಈ ರೀತಿ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ನಂತರ ಇಲ್ಲಿ ತೋರಿಸಿರುವ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು. ಯಂತ್ರವನ್ನು ಗಮನಿಸಿ. ಯಂತ್ರ ತ್ರಿಕೋನಾಕಾರವಾಗಿದ್ದು ಅದರ 3 ಮೂಲೆಗಳಲ್ಲಿ 3 ತ್ರಿಶೂಲಗಳಿವೆ. ಮಧ್ಯದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ. ಇದನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪ್ರತಿನಿತ್ಯವೂ 1000 ಸಲ ಪೂಜಿಸಬೇಕು. ಇಷ್ಟೇ ದಿನ ಮಾಡಬೇಕು ಎಂಬ ನಿರ್ದಿಷ್ಟತೆ ಇಲ್ಲ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು. ಯಾವ ನಿರ್ದಿಷ್ಟ ಅವಧಿಯನ್ನು ಹಿರಿಯರು ಸೂಚಿಸಿಲ್ಲ. ಪ್ರತಿನಿತ್ಯವೂ 1000 ಸಲ ಜಪಿಸಬೇಕು. ನೈವೇದ್ಯವಾಗಿ ಹಾಲಿನ ಪಾಯಸವನ್ನು ಬಳಸಬಹುದು. ಫಲ ಸರ್ವಲೋಕ ವಶೀಕರಣ, ಪ್ರಕೃತಿಯ ಮೇಲೆ ಜಯ. ಆದರೆ ಈ ಫಲ ನಿರ್ದಿಷ್ಟವಾಗಿ ದೊರೆಯಬೇಕಾದರೆ ಮೊದಲಿಗೆ ನೀವು ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಅದೇ ರೀತಿ ಫಲಾಪೇಕ್ಷೆ ಬಯಸುವವರಿಗಾಗಿ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಪ್ರತ್ಯೇಕ ವಿಡಿಯೋದಲ್ಲಿ ಕೊಡಲಾಗಿದೆ. ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಹಾಗೂ ಪೂಜೆ ಮಾಡುವವರಿಗೆ ಅವಶ್ಯವಾಗುವಂತಹ ಒಂದಷ್ಟು ಮಂತ್ರಗಳನ್ನು ಕೂಡ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋದಲ್ಲಿ ಕೊಡಲಾಗಿದ್ದು ಅದನ್ನು ಕೆಳಗಡೆಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇವುಗಳನ್ನು ಬಳಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಪೂಜೆ ಜಪವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿ ನಿಮ್ಮ ನಂಬಿಕೆಯನ್ನು ಆಧರಿಸಿ ಫಲವು ಲಭಿಸುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.